ನಮಸ್ಕಾರ ಫ್ರೆಂಡ್ಸ್, ರಕ್ಷಾ ಸಿರಿಮನೆ ಚಾನಲ್ಗೆ ನಿಮಗೆಲ್ರಿಗೂ ಪ್ರೀತಿಯೇ ಸ್ವಾಗತ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಒಳ್ಳೆ ಗುಡ್ ನ್ಯೂಸ್ನ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಬಂದಿದ್ದೀನಿ. ಅದೇನು ಅಂದರೆ ಫ್ರೆಂಡ್ಸ್, ನಾನು 1 ವರ್ಷಗಳ ಕಾಲ ಸತತವಾಗಿ ಕಾಯ್ತಾ ಇದ್ದಂಥ ಒಂದು ಒಳ್ಳೆ ದಿನ ನನಗೆ ಇವತ್ತು ಬಂದಿದೆ. ನನ್ನ ಯೂಟ್ಯೂಬ್ ಚಾನಲ್ ಕಂಪ್ಲೀಟಾಗಿ ಮಾನಿಟೈಸೇಷನ್ ಆಗಿದೆ ಫ್ರೆಂಡ್ಸ್. ಈ ದಿನಕ್ಕೋಸ್ಕರ ನಾನು 1 ವರ್ಷಗಳ ಕಾಲ ಕಷ್ಟಪಟ್ಟಿದ್ದೀನಿ. ಒಬ್ಬ ಯೂಟ್ಯೂಬರ್ಗೆ ತನ್ನ ಚಾನಲ್ನ ಫುಲ್ ಮಾನಿಟೈಸ್ ಮಾಡ್ಕೊಳ್ಳೋದು ಒಂದು ಬಿಗ್ ಕನಸು. ಆ ಕನಸು ನಂದು ಇವತ್ತು ಈಡೇರಿದೆ. ನಾನು ನನ್ನ ಯೂಟ್ಯೂಬ್ ಜರ್ನಿಯಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡಿದೆ, ಬಿಕಾಸ್ ನನಗೆ ಯಾವುದೇ ನಾಲೆಡ್ಜ್ ಇರಲಿಲ್ಲ ಯೂಟ್ಯೂಬಲ್ಲಿ. ಝೀರೋ ನಾಲೆಡ್ಜಿಂದ ಇಲ್ಲಿವರೆಗೂ ಕೂಡ ನನ್ನ ಯೂಟ್ಯೂಬ್ ಜರ್ನಿ ಹೇಗಿತ್ತು, ನನಗೆ ಈವನ್ ಒಂದು ವಿಡಿಯೋ ಎಡಿಟ್ ಮಾಡೋದು ಕೂಡ ಗೊತ್ತಿರಲಿಲ್ಲ, ವಿಡಿಯೋನ ಹೇಗೆ ಅಪ್ಲೋಡ್ ಮಾಡೋದು ಅನ್ನೋದು ಕೂಡ ಗೊತ್ತಿರಲಿಲ್ಲ. ಮತ್ತು ನನಗೆ ಯಾವ ಸೆಟ್ಟಿಂಗ್ಸ್ ಮಾಡಬೇಕು, ಹೇಗೆ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು, ಏನೂ ಗೊತ್ತಿರಲಿಲ್ಲ. ಈ ಝೀರೋ ನಾಲೆಡ್ಜಿಂದ ನಾನು ಇಲ್ಲಿವರೆಗೂ ಹೇಗೆ ಬಂದೆ, ನನ್ನ ಜರ್ನಿ ಹೇಗಿತ್ತು ಅನ್ನೋದನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಾನು ಯಾವ್ಯಾವ ಯೂಟ್ಯೂಬರ್ನ ಫಾಲೋ ಮಾಡಿದೆ, ಮತ್ತು ನಾನು ಏನೆಲ್ಲ ಇಶ್ಯೂಸ್ನ ಫೇಸ್ ಮಾಡಿದೆ ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಯಾರೋ ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಕಂಪ್ಲೀಟಾಗಿ ನೋಡಿ. ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂದವ್ರಿಗೂ ಕೂಡ ಒಳ್ಳೆ ಐಡಿಯಾಸ್ ಸಿಗುತ್ತೆ. ಮತ್ತು ಆಲ್ರೆಡಿ ನ್ಯೂ ಯೂಟ್ಯೂಬರ್ಸ್ ಯಾರಿದ್ದೀರಾ ಅವ್ರಿಗೂ ಕೂಡ ಇದು ಯೂಸ್ಫುಲ್ ಆಗುತ್ತೆ. ವಿಡಿಯೋನ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನನ್ನ ಯೂಟ್ಯೂಬ್ ಜರ್ನಿಗೆ ಸಪೋರ್ಟ್ ಮಾಡಿದಂಥ ನನ್ನ ಫ್ಯಾಮಿಲಿಗೆ ಮತ್ತು ನನ್ನ ಫ್ರೆಂಡ್ಸಿಗೆ, ನನ್ನ ವ್ಯೂವರ್ಸ್ಗೆ, ಸಬ್ಸ್ಕ್ರೈಬರ್ಸ್ಗೆ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರೂ ಸಪೋರ್ಟ್ ಇಲ್ಲ ಅಂದಿದ್ರೆ ಖಂಡಿತವಾಗ್ಲೂ ನಾನು ಇಲ್ಲಿವರೆಗೂ ಬರೋಕ್ಕಾಗ್ತಿರ್ಲಿಲ್ಲ. ನಿಮ್ಮೆಲ್ಲರೂ ಸಪೋರ್ಟ್ ಹೀಗೆ ಮುಂದುವರಿಲಿ ಫ್ರೆಂಡ್ಸ್. ಹಾಗೆ ಆ್ಯಸ್ ಯೂಶುವಲಿ ನಾನು ರಿಕ್ವೆಸ್ಟ್ ಮಾಡ್ದಂಗೆ ಇವತ್ತು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನೀವು ಏನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇದರಿಂದಾಗಿ ನನಗೆ ಹೊಸ ವೀಡಿಯೋಸ್ ಹಾಕಲಿಕ್ಕೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇನ್ನು ತಡ ಮಾಡೋದು ಬೇಡ, ನಾನು ಯೂಟ್ಯೂಬ್ ಜರ್ನಿ ಬಗ್ಗೆ ನಾವು ಮಾತಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ಮಾನಿಟೈಸೇಷನ್ ಅಂದರೆ ಏನು ಅನ್ನೋದು ಕೆಲವರಿಗೆ ಡೌಟ್ ಬರ್ಬೋದು. ಸಾಮಾನ್ಯವಾಗಿ ಯೂಟ್ಯೂಬರ್ಸ್ಗೆ ಇದು ಗೊತ್ತಿರುತ್ತೆ, ಆದರೆ ನಾನ್ ಯೂಟ್ಯೂಬರ್ಸ್ ಯಾರಿದ್ದಾರೆ ಅವ್ರಿಗೆ ಇದ್ರ ಬಗ್ಗೆ ಸ್ವಲ್ಪ ಡೌಟ್ ಇರ್ಬೋದು. ಮಾನಿಟೈಸೇಷನ್ ಅಂದರೆ ಏನು ಅಂತ ಅಂಥವ್ರಿಗೆ ಇದೊಂದು ಡೌಟ್ನ ಕ್ಲಾರಿಫೈ ಮಾಡೋಣ ಅಂತ. ಮಾನಿಟೈಸೇಷನ್ ಅಂದರೆ ಒಬ್ಬ ಯೂಟ್ಯೂಬಲ್ಲಿ ಅರ್ನ್ ಮಾಡಲಿಕ್ಕೆ ಎಲಿಜಿಬಿಲಿಟಿ ಪಡ್ಕೊಳ್ತಾರೆ, ಅದಕ್ಕೆ ನಾವು ಮಾನಿಟೈಸೇಷನ್ ಅಂತ ಹೇಳ್ತೀವಿ. ಯೂಟ್ಯೂಬಲ್ಲಿ ನಾವು ದುಡ್ಡನ್ನ ದುಡಿಬೇಕು ಅಂದರೆ ಕೆಲವೊಂದು ಪಾಲಿಸೀಸ್ ಇರುತ್ತೆ. ಆ ಪಾಲಿಸೀಸ್ನ ನಾವು ಕಂಪ್ಲೀಟ್ ಮಾಡಿದ್ರೆ ಯೂಟ್ಯೂಬ್ ಮಾನಿಟೈಸ್ ಮಾಡುತ್ತೆ, ಅಂದರೆ ನಾವು ಯೂಟ್ಯೂಬಿಂದ ದುಡ್ಡನ್ನ ಪಡೆಯಲಿಕ್ಕೆ ಅರ್ಹರಾಗಿದ್ದೀವಿ ಅಂತ ಹೇಳ್ತೀವಿ. ಇದನ್ನೇ ನಾವು ಮಾನಿಟೈಸೇಷನ್ ಅಂತ ಹೇಳ್ಬೋದು. ನಾನು ಯಾಕೆ ಯೂಟ್ಯೂಬರ್ ಆಗಬೇಕು ಅಂತ ಥಿಂಕ್ ಮಾಡಿದೆ ಅಂತ ನೋಡೋದಾದರೆ, ನನಗೆ ಒಂದಷ್ಟು ಟೈಮ್ ಸಿಕ್ತು. ನನಗೆ ಮಕ್ಕಳು ದೊಡ್ಡವರಾದರು, ಆ ಕೆಲಸಗಳನ್ನ ಅವ್ರು ಮಾಡಿಕೊಂಡು ಅವರಷ್ಟಕ್ಕೆ ಅವರು ಓದ್ತಾಯಿದ್ರು. ಹಾಗಾಗಿ ನನಗೆ ಸ್ವಲ್ಪ ಟೈಮ್ ಸಿಕ್ತು. ಆ ಟೈಮ್ನ ನಾನು ಟಿ ವಿ ನೋಡ್ತಾ ಟೈಮ್ನ ವೇಸ್ಟ್ ಮಾಡ್ತಾಯಿದ್ದೆ. ಹೀಗೆ ಟಿ ವಿ ನೋಡ್ತಾ ಇರಬೇಕಾದ್ರೆ ನಾನು ಜಸ್ಟ್ ಹಾಗೆ ಯೋಚನೆ ಮಾಡಿದೆ, ಸುಮ್ಮನೆ ಟಿ ವಿ ನೋಡಿಕೊಂಡು ಅನಾವಶ್ಯಕವಾಗಿ ಟೈಮ್ನ ವೇಸ್ಟ್ ಮಾಡ್ತಾ ಇದ್ದೀನಲ್ಲ. ಯಾವುದೇ ಸೀರಿಯಲ್ ನೋಡಿದ್ರು ನೀವು ಒಂದು ಲೈನ್ ಇರುತ್ತೆ, ಆ ಲೈನು 6 ಮಂತ್ವರೆಗೂ ಅದೇ ಲೈನು ನೀವು ಆಫ್ಟರ್ 6 ಮಂತ್ ನೋಡಿದ್ರೂ ಕೂಡ ಆ ಸಬ್ಜೆಕ್ಟ್ ಅಷ್ಟೇ ಇರುತ್ತೆ, ಒಂದೇ ಲೈನಲ್ಲೇ ಇರುತ್ತೆ ಆ ಸೀರಿಯಲ್. ಹೀಗೆ ಸುಮ್ಮನೆ ಈ ಥರ ಒಂದು ಸೀರಿಯಲ್ಸ್ ನೋಡಿಕೊಂಡು ಮತ್ತಿನ್ನೊಂದೇನೋ ಒಂದು ಮೂವಿ ನೋಡಿಕೊಂಡು ಹೀಗೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಲ್ಲ, ಬದಲಾಗಿ ಬೇರೆ ಏನಾದರೂ ಮಾಡ್ಬೋದಾ ಅಂತ ಹಾಗೆ ಯೋಚನೆ ಮಾಡ್ತಾಯಿದ್ದೆ. ಹೀಗೆ ಯೋಚನೆ ಮಾಡಬೇಕಾದ್ರೆ ನಾನು ಸಾಮಾನ್ಯವಾಗಿ ಯೂಟ್ಯೂಬರ್ ಮೈಸೂರು ರಮ್ಯಾ ಜಗತ್ತವ್ರನ್ನ ನಾನು ಜಾಸ್ತಿ ಫಾಲೋ ಮಾಡ್ತಿದ್ದೆ. ಅವ್ರ ವೀಡಿಯೋಸ್ನ ನಾನು ಜಾಸ್ತಿ ನೋಡ್ತಾ ಇದ್ದೆ. ಮತ್ತು ಯೂಟ್ಯೂಬ್ ಚಾನಲ್ನ ನಾನು ನೋಡ್ತಾ ಇರಬೇಕಾದ್ರೆ ಹೇಗೆ ಯೂಟ್ಯೂಬ್ನ ಕ್ರಿಯೇಟ್ ಮಾಡಬೇಕು ಅನ್ನೋ ವೀಡಿಯೋಸ್ ಬರ್ತಾಯಿತ್ತು. ಅದು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಅಂತ ಅವರು ಮಾಡಿರೋ ವೀಡಿಯೋಸು ನನಗೆ ಪಾಪಪ್ ಆಯಿತು, ನನಗೆ ವೀಡಿಯೋಸ್ ಬಂತು. ನಾನು ಅವಾಗ ಜಸ್ಟ್ ಥಿಂಕ್ ಮಾಡಿದೆ, ನನಗೆ ಆ್ಯಕ್ಚುಲಿ ಯೂಟ್ಯೂಬ್ ಅಂದರೆ ಏನು, ಯೂಟ್ಯೂಬ್ನ ಹೇಗೆ ಮಾಡ್ತಾರೆ, ಈ ಯೂಟ್ಯೂಬರ್ಸ್ ಯಾರು, ಇದ್ರ ಬಗ್ಗೆ ಏನೂ ನಾಲೆಡ್ಜ್ ಇಲ್ಲ, ಝೀರೋ ನಾಲೆಡ್ಜ್. ಮೊಬೈಲ್ ಓಪನ್ ಮಾಡ್ತಿದ್ವಿ, ಯೂಟ್ಯೂಬ್ ಓಪನ್ ಮಾಡ್ತಿದ್ವಿ, ಅದರಲ್ಲಿ ಬರೋ ಅಂಥ ವೀಡಿಯೋಸ್ನ ನೋಡ್ತಿದ್ವಿ, ನಮಗೇನು ರಿಕ್ವೈರ್ಮೆಂಟ್ ಇದೆ ಅದನ್ನು ಸರ್ಚ್ ಮಾಡಿ ನೋಡ್ತಿದ್ವಿ ಹೊರತು ಯಾವುದೇ ಕಾರಣಕ್ಕೂ ಯೂಟ್ಯೂಬ್ನ ಹೇಗೆ ಮಾಡ್ತಾರೆ ಅಂತ ಒಂದು ಥಿಂಕ್ನೂ ಕೂಡ ಮಾಡಿರಲಿಲ್ಲ ನಾನು. ಅಂಥವಳು ನನಗೆ ಆ ರಮ್ಯ ಜಗತ್ತ ಮೈಸೂರು ಅವರು ಮಾಡಿದಂಥ ವೀಡಿಯೋ ಹೇಗೆ ಯೂಟ್ಯೂಬ್ನ ಕ್ರಿಯೇಟ್ ಮಾಡೋದು ಅನ್ನೋ ಒಂದು ವೀಡಿಯೋ ನನಗೆ ಇನ್ಸ್ಪಿರೇಷನ್ ಆಯಿತು. ಆ ವಿಡಿಯೋನ ಕುತ್ಕೊಂಡು ನಾನು ನೋಡಿದೆ. ನೋಡಿದ್ಮೇಲೆ ಓಕೆ, ನಮ್ಮಂಥ ಸಾಮಾನ್ಯ ಜನಗಳು ಕೂಡ ಯೂಟ್ಯೂಬ್ನ ಮಾಡ್ಬೋದು. ಯೂಟ್ಯೂಬ್ನ ಮಾಡಲಿಕ್ಕೆ ಯಾವುದೇ ಲೈಸೆನ್ಸ್ ಬೇಕಾಗಿಲ್ಲ, ಯಾವುದೇ ಪರ್ಮಿಷನ್ ಬೇಕಾಗಿಲ್ಲ. ನಮಗೆ ಒಂದು ನಾಲೆಡ್ಜ್ ಇದ್ದರೆ ನಾವು ಯೂಟ್ಯೂಬ್ನ ಮಾಡ್ಬೋದು. ಮತ್ತು ನಾವು ಸಮಾಜಕ್ಕೆ ಮತ್ತು ಜನಗಳಿಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ನ ಪಾಸ್ ಮಾಡ್ತೀವಿ ಅಂದರೆ ಯಾರಾದರೂ ಕೂಡ ಯೂಟ್ಯೂಬ್ನ ಮಾಡ್ಬೋದು ಅನ್ನೋದು ಕೂಡ ನನಗೆ ಗೊತ್ತಾಯಿತು. ಸೊ ಹಾಗಾಗಿ ನಾನೊಂದು ಯೋಚನೆ ಮಾಡಿದೆ ಮತ್ತು ನಾನು ಒಂದು ಚಾಲೆಂಜಿವಾಗಿ ತೊಗೊಂಡೆ ಕೂಡ. ಹೀಗೆ ನಾನು ಕೂಡ ಯಾಕೆ ಯೂಟ್ಯೂಬರ್ ಆಗಬಾರ್ದು ಅಂತ ಯೋಚನೆ ಮಾಡಿದೆ. ಆಗ ನಾನು ಚೂಸ್ ಮಾಡಿಕೊಂಡಿದ್ದೆ ರಮ್ಯ ಜಗತ್ತು ಮೈಸೂರವರ ವೀಡಿಯೋಸು.
ಅವರು ತುಂಬ ಚೆನ್ನಾಗಿ ಮಾತಾಡ್ತಿದ್ರು ಕೂಡ. ನಾನು ಅಂದರೆ ಇದು ಪ್ರಮೋಷನ್ ಅಂತಲ್ಲ, ಆ್ಯಕ್ಚುಲಿ ಆ್ಯಸ್ ಯೂಟ್ಯೂಬರ್ ಆಗಿ ನಾನು ಫಾಲೋ ಮಾಡಿದಂಥ ಯೂಟ್ಯೂಬರ್ಸ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಯಾರಿಗೂ ಕೂಡ ನಾಲೆಡ್ಜ್ ಇರಲ್ಲ ಯೂಟ್ಯೂಬಲ್ಲಿ, ಗೊತ್ತಿಲ್ಲ, ಕೆಲವೊಬ್ರಿಗಿರ್ಬೋದು. ನನಗಂತೂ ಏನೂ ನಾಲೆಡ್ಜ್ ಇಲ್ಲ. ಝೀರೋ ನಾಲೆಡ್ಜಿಂದ ನಾನು ಹೇಗೆ ನಾಲೆಡ್ಜ್ ತೊಗೊಂಡೆ ಅಂತ ಹೇಳ್ತಾ ಇದ್ದೀನಿ. ಸೊ ನಾನು ರಮ್ಯ ಜಗತ್ ಅವ್ರದ್ದು ಯೂಟ್ಯೂಬ್ಸ್ನ ನಾನು ನೋಡ್ತಾ ಬಂದೆ, ಹೌ ಟು ಕ್ರಿಯೇಟ್ ಯೂಟ್ಯೂಬು, ಮತ್ತು ಅವ್ರು ಹೇಗೆ ಮಾಡಿದರು ಅಂದರೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಆ ಥರ ಮಾಡಿದರು. ಹೇಗೆ ಯೂಟ್ಯೂಬ್ನ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ಇಂಚಿಂಚು ಹೇಳ್ಕೊಟ್ಟಿದ್ರು. ಮತ್ತು ಹೇಗೆ ವಿಡಿಯೋ ಮಾಡಬೇಕು, ಹೇಗೆ ಅದನ್ನು ಎಡಿಟ್ ಮಾಡಬೇಕು, ಹೇಗೆ ಅಪ್ಲೋಡ್ ಮಾಡಬೇಕು, ಹೇಗೆ ಮಾನಿಟೈಸೇಷನ್ ಮಾಡ್ಕೋಬೇಕು, ಅಷ್ಟನ್ನು ಕೂಡ ಅವರು 4 ಪಾರ್ಟಾಗಿ ಮಾಡಿ ವಿಡಿಯೋಸ್ನ ಅಪ್ಲೋಡ್ ಮಾಡಿದರು. ನಾನು ಆ ವಿಡಿಯೋನ ಸರಿಸುಮಾರು ಒಂದು 10 ಸಾರಿ ನೋಡಿರ್ಬೋದು ಫ್ರೆಂಡ್ಸು. ನಾನು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋಕ್ಕೆ ಮುಂಚೆ ಒಂದು 10 ಟೈಮ್ಸ್ ಅವ್ರ ವೀಡಿಯೋಸ್ನ ನೋಡಿದ್ದೀನಿ. ನನಗೆ ಅದಕ್ಕೂ ಮುಂಚೆ, ಅವ್ರ ವೀಡಿಯೋಸ್ಗೂ ಮುಂಚೆ ನಾನು ಯಾವುದೇ ಟೆಕ್ ಚಾನಲ್ ವೀಡಿಯೋಸ್ ಆಗಲಿ ನನಗೆ ಸಜೆಸ್ಟ್ ಆಗ್ತಿರಲಿಲ್ಲ. ಬಿಕಾಸ್ ನಾನು ಆ ರಿಲೇಟೆಡ್ ವೀಡಿಯೋಸ್ ನೋಡ್ತಾ ಇರಲಿಲ್ವಲ್ಲ, ಹಾಗಾಗಿ ಬೇರೆ ಯಾರ್ದು ವೀಡಿಯೋಸ್ ಸಜೆಸ್ಟ್ ಆಗ್ತಾ ಇರಲಿಲ್ಲ. ಬಟ್ ನಾನು ಈ ವೀಡಿಯೋಸ್ನೇ, ಇವ್ರ ವೀಡಿಯೋಸ್ನೇ ರಿಪೀಟ್ ನೋಡಿದ ಮೇಲೆ ನನಗೂ ಒಂದು ಕಾನ್ಫಿಡೆನ್ಸ್ ಬಂತು, ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಬೋದು ನಾವು ಕೂಡ ಅಂತ ಹೇಳಿ. ಯಾರ ಸಹಾಯನೂ ತೊಗೊಳ್ಳಿಲ್ಲ, ಕೇವಲ ಅವ್ರ ವೀಡಿಯೋಸ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೆ. ಆ ವೀಡಿಯೋಸ್ ಪ್ರಕಾರನೇ ಸೇಮ್ ಟು ಸೇಮ್ ನಾನು ಅವ್ರನ್ನ ಫಾಲೋ ಮಾಡ್ಕೊಂಡೋಗಿ ನಾನೇ ಓನಾಗಿ ಯೂಟ್ಯೂಬ್ನ ಕ್ರಿಯೇಟ್ ಮಾಡಿ ಬಿಟ್ಟೆ ಫ್ರೆಂಡ್ಸ್. ಯೂಟ್ಯೂಬ್ನ ಹೇಗೋ ಕ್ರಿಯೇಟ್ ಮಾಡಿದೆ. ಈ ಮೂಲಕ ನಾನು ರಮ್ಯ ಜಗತ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ವಿಡಿಯೋ ಇನ್ಸ್ಪಿರೇಷನಿಂದ ನಾನು ಒಬ್ಬ ಯೂಟ್ಯೂಬರ್ ಆಗಿ ಇಲ್ಲಿ ಕೂತಿದ್ದೀನಿ. ಹಾಗೆ ಇನ್ನೊಬ್ಬರು ಇನ್ಸ್ಪಿರೇಷನ್ ಇದ್ದಾರೆ, ಪೂಜಾ ಲಾಗ್ಸ್ ಅಂತ. ಅವ್ರದ್ದು ಒಂದು ವೀಡಿಯೋಸ್ ನೋಡಿದೆ ನಾನು. ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಅವರು ಮಾತಾಡ್ತಿದ್ರು. ಅವ್ರು ತುಂಬ ಕ್ಯೂಟಾಗಿ ಮಾತಾಡ್ತಿದ್ರು, ತುಂಬ ಸ್ಮೂತಾಗಿ ಮಾತಾಡ್ತಾಯಿದ್ರು. ನಾನು ಇವರು ಎಷ್ಟು ಸ್ಮೂತಾಗಿ ಮಾತಾಡ್ತಿದ್ದಾರಲ್ಲ, ಎಲ್ಲರೂ ಕೂಡ ಯೂಟ್ಯೂಬ್ ಮಾಡೋಕ್ಕಾಗುತ್ತಾ, ನಾವು ಮಾಡ್ಬೋದಾ ಇವ್ರ ಹಾಗೇ ಅವ್ರದ್ದು ಒಂದು ವಿಡಿಯೋ ನನಗೆ ಇನ್ಸ್ಪಿರೇಷನ್ ಆಯಿತು, ನಾನು ಯೂಟ್ಯೂಬರ್ ಆಗಬೇಕು ಅಂತ ಹೇಳಿ. ಸೊ ಈ ಮೂಲಕ ಇವರಿಬ್ರಿಗೂ ಥ್ಯಾಂಕ್ ಯು ಸೋ ಮಚ್. ಓಕೆ, ಹೀಗೆ ನನ್ನ ಜರ್ನಿ ಸಾಕ್ತು. ನಾನು ಅಕ್ಟೋಬರ್ 2024 ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ಬಿಟ್ಟೆ. ಸೊ ಅದಾದಮೇಲೆ ನಾನು ಮತ್ತೆ ಯೂಟ್ಯೂಬ್ ಚಾನಲ್ ಮೇಲೆ ವರ್ಕೇ ಮಾಡಲಿಲ್ಲ. 1 ತಿಂಗಳುಗಳ ಕಾಲ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ಹಾಗೆ ಬಿಟ್ಟೆ. ನನಗೆ ಯಾವ ವಿಡಿಯೋ ಹಾಕಬೇಕು, ಏನು ಮಾಡಬೇಕು ಅನ್ನೋದು ಐಡಿಯಾ ಇಲ್ಲ. ಮತ್ತು ವಿಡಿಯೋ ಹೇಗೆ ಎಡಿಟ್ ಮಾಡಬೇಕು ಇದೆಲ್ಲ ತುಂಬ ಲರ್ನ್ ಮಾಡಬೇಕಿತ್ತು. ಅದನ್ನು ಯೋಚನೆ ಮಾಡಲಿಕ್ಕೆ ನಾನು 1 ತಿಂಗಳುಗಳ ಕಾಲ ಟೈಮ್ ತೊಗೊಂಡೆ. ಆಮೇಲೆ ಇಲ್ಲ, ನಾನು ಸ್ವಲ್ಪ ದಿನ 1 ತಿಂಗಳಾದಮೇಲೆ ನಾನು ಯೋಚನೆ ಮಾಡಿದೆ, ಇಲ್ಲ ನಾನು ಏನಾದರೂ ಒಂದು ಮಾಡಲೇಬೇಕು ಅಂತ. ಆಮೇಲೆ ನಾನು ಅಂದ್ಕೊಂಡೆ, ನನ್ನ ವೀಡಿಯೋಸ್ನ ನಾನು ಹೇಗೆ ಮಾಡಬೇಕು ಅಂದರೆ, ನನ್ನ ವಿಡಿಯೋನ ಓಪನ್ ಮಾಡಿದವ್ರಿಗೆ ಏನಾದರೂ ಒಂದು ಇನ್ಫಾರ್ಮೇಷನ್ ಇರಬೇಕು, ಒಂದು ಇನ್ಫಾರ್ಮ್ಯಾಟಿಕ್ಕಾಗಿ ನಾನು ವೀಡಿಯೋಸ್ನ ಮಾಡಬೇಕು. ಆ ಥರ ಒಂದು ಕಾನ್ಸೆಪ್ಟನ್ನ ಮೈಂಡಲ್ಲಿ ಇಟ್ಕೊಂಡು ವೀಡಿಯೋಸ್ ಮಾಡೋಣ ಅಂತ ಯೋಚನೆ ಮಾಡಿದೆ. ಸೊ ನಾನು ಹಾಗೆ ಮೋಟಿವೇಶನ್ ವೀಡಿಯೋಸು, ಮತ್ತು ಟೆಂಪಲ್ಸ್ ರಿಲೇಟೆಡ್ ವೀಡಿಯೋಸು, ಫೆಸ್ಟಿವಲ್ಸ್ ವೀಡಿಯೋಸು, ಈ ಥರ ಒಂದು ಇನ್ಫಾರ್ಮೇಷನ್ನ ಜನಗಳಿಗೆ ಕೊಡ್ತಾ ಹೋಗೋಣ ಅನ್ನೋ ಕಾನ್ಸೆಪ್ಟಲ್ಲಿ ನಾನು ವೀಡಿಯೋನ ಮಾಡೋಣ ಅಂತ ಕಂಟಿನ್ಯೂ ಮಾಡಿದೆ. ಹಾಗೆ ನನ್ನ ಫಸ್ಟ್ ವೀಡಿಯೋನ ನಾನು ಒಂದು ದೇವ್ರ ರಿಲೇಟೆಡೇ ಮಾಡಿದೆ. ಅದಾದಮೇಲೆ ಒಂದು ಮಿನಿ ಗಾರ್ಡನ್ ಮಾಡಿದ್ವಿ ನಾವು. ಆ ಮಿನಿ ಗಾರ್ಡನ್ ಒಂದು ವೀಡಿಯೋಸ್ನ ಮಾಡಿದೆ. ಮತ್ತು ನಮ್ಮದು ಫ್ಯಾಮಿಲಿದು ಒಂದು ಫಂಕ್ಷನ್ ಆಗಿತ್ತು, ಅದರ ರಿಲೇಟೆಡ್, ಅದು ಕೂಡ ಒಂದು ಇನ್ಫಾರ್ಮ್ಯಾಟಿಕ್ ಆಗಿ ಆಗಿತ್ತು. ಅದು ಗುರುಕಾರ್ಯನ ಹೇಗೆ ಮಾಡ್ತಾರೆ ಅನ್ನೋದು, ಆ ಥರ ವೀಡಿಯೋಸ್ನ ಹಾಕ್ತಾ ಬಂದೆ. ಸ್ವಲ್ಪ ವ್ಯೂಸು ಬಿಗಿನಿಂಗಲ್ಲೆಲ್ಲ ತುಂಬ ಕಡಿಮೆ ಬರ್ತಾಯಿತ್ತು. 1, 2, 3 ಈ ಥರ ಒಂದು 3 ವೀಡಿಯೋಸ್ ಮಾಡಿ ಆದಮೇಲೆ ನನಗೆ ಒಂದು ಕಾನ್ಫಿಡೆನ್ಸ್ ಬಂತು, ನಾನು ಕೂಡ ಯೂಟ್ಯೂಬ್ ವೀಡಿಯೋಸ್ನ ಮಾಡ್ಬೋದು ಅಂತ ಹೇಳಿ. ಬಿಗಿನಿಂಗಲ್ಲಿ ಒಂದು ಯೂಟ್ಯೂಬ್ ವೀಡಿಯೋನ ಮಾಡಿ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಿದೆಯಲ್ಲ, ಇಟ್ಸ್ ನಾಟ್ ಸೋ ಈಸಿ. ನನಗೆ ಆಮೇಲೆ ಅನ್ನಿಸ್ತು, ಒಬ್ಬ ಯೂಟ್ಯೂಬರ್ದು ಒಂದು ವಿಡಿಯೋ ಬಿಟ್ಟಿದ್ದಾರೆ ಅಂದರೆ ಕೆಲವೊಂದು ಕಮೆಂಟ್ಸ್ಗಳನ್ನ ನೋಡ್ತಿದ್ದೆ. ಕೆಲವೊಂದು ಗುಡ್ ಇರುತ್ತೆ, ಕೆಲವೊಂದು ಬ್ಯಾಡ್ ಇರುತ್ತೆ. ಬಟ್ ಆದರೆ ಒಬ್ಬ ಯೂಟ್ಯೂಬರ್ ಆಗಿ ಒಂದು ವಿಡಿಯೋನ ಮಾಡಿ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋವರೆಗೂ ಅವ್ನ ಶ್ರಮ ಎಷ್ಟಿರುತ್ತೆ ಅನ್ನೋದು ನಾನು ಯೂಟ್ಯೂಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಗೊತ್ತಾಯಿತು. ದಿಸ್ ಈಸ್ ನಾಟ್ ಸೋ ಈಸಿ ಫ್ರೆಂಡ್ಸ್. ನಾವು ಈ ವರ್ಕ್ ಏನು ಮಾಡ್ತೀವಲ್ಲ, ಅದು ಡಬಲ್ ಎಫರ್ಟ್ನ ನಾವು ಮತ್ತು ಡಬಲ್ ಟೈಮ್ನ ನಾವು ಇದಕ್ಕೆ ಕೊಡಬೇಕು. ನನಗೂ ಇದು ಸ್ಟಾರ್ಟಿಂಗಲ್ಲಿ ತುಂಬ ಕಷ್ಟ ಅಂತ ಅನ್ನಿಸ್ತು. ಯಾಕಂದರೆ ವಿಡಿಯೋ ಎಡಿಟಿಂಗ್ ಗೊತ್ತಿರಲಿಲ್ಲ, ಅಪ್ಲೋಡ್ ಮಾಡೋದು ಗೊತ್ತಿಲ್ಲ ಹೇಗೆ, ಮತ್ತು ಅದು ಕೆಲವೊಂದು ಸೆಟ್ಟಿಂಗ್ಸ್ ಎಲ್ಲ ಮಾಡಬೇಕಿತ್ತು. ಅದೆಲ್ಲ ಹೇಗೆ ಏನು ಅಂತ ಬಂದಾಗ ವಿಡಿಯೋ ಎಡಿಟಿಂಗ್ ನಾನು ಹೇಗೆ ಕಲಿತೆ ಅಂತ ನೋಡೋದಾದರೆ, ನಾನು ಈ ವಿಡಿಯೋ ಎಡಿಟ್ ಮಾಡೋದು ಇನ್ ಶಾರ್ಟಲ್ಲಿ ಝೀರೋ ನಾಲೆಡ್ಜ್ ಇತ್ತು. ನನಗೆ ಹೇಗೆ ವಿಡಿಯೋ ಎಡಿಟ್ ಮಾಡಬೇಕು ಅಂತಂದರೆ ಗೊತ್ತಿರಲಿಲ್ಲ. ಬಿಕಾಸ್ ನಾನು ಜಾಸ್ತಿ ಫೋನ್ ಯೂಸ್ ಮಾಡ್ತಾ ಇರಲಿಲ್ಲ. ನಾನು ವೀಡಿಯೋಸ್ ಯಾವುದೋ ಎಡಿಟ್ ಮಾಡಿ ಅದು ಅಪ್ಲೋಡ್ ಮಾಡೋದು ಈ ಥರ ಏನೂ ಮಾಡ್ತಿರ್ಲಿಲ್ಲ ಯೂಟ್ಯೂಬರ್ ಆಗೋಕ್ಕೆ ಮುಂಚೆ. ಸೊ ನಾನು ಅವಾಗ ಚೂಸ್ ಮಾಡ್ಕೊಂಡಿದ್ದೆ ಪೂಜಾ ಲಾಗ್ ಅವ್ರದ್ದು ಒಂದು ವಿಡಿಯೋ ಬಂತು, ಅದು ಹೌ ಟು ಎಡಿಟ್ ವಿಡಿಯೋಸ್ ಅಂತ. ಆ ವಿಡಿಯೋದಲ್ಲಿ ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಹೇಗೆ ವಿಡಿಯೋನ ಎಡಿಟ್ ಮಾಡಬೇಕು ಅಂತ. ನಾನು ಇದುವರೆಗೂ ವಿಡಿಯೋ ಎಡಿಟಿಂಗ್ ಬಗ್ಗೆ ಅದೊಂದೇ ವಿಡಿಯೋ ನೋಡಿರೋದು. ಆ ವಿಡಿಯೋನ ನೋಡಿಕೊಂಡು ನಾನು ವೀಡಿಯೋಸ್ನ ಎಡಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ.
ಮಾಡ್ತಾ ಮಾಡ್ತಾ ಅದರಲ್ಲೇ ಇರೋವಂಥ ನಮಗೆ ಕೆಲವೊಂದು ಆಪ್ಷನ್ಸ್ ಸಿಗುತ್ತೆ, ಮತ್ತು ಅದರಲ್ಲಿ ಕೆಲವೊಂದು ಟೂಲ್ಸ್ ಇರುತ್ತೆ. ಅದನ್ನೆಲ್ಲ ನಾವು ಹಾಗೆ ಮಾಡ್ತಾ ಮಾಡ್ತಾ ಲರ್ನ್ ಮಾಡಿ ಒಂದು ಲೆವೆಲ್ಲಿಗೆ ವಿಡಿಯೋ ಎಡಿಟ್ ಮಾಡೋದನ್ನು ನಾನು ಇವಾಗ ಕಲ್ತ್ಕೊಂಡಿದ್ದೀನಿ. ನೆಕ್ಸ್ಟು ಆ್ಯಸ್ ಎ ಯೂಟ್ಯೂಬರ್ ಆಗಿ ಕೆಲವೊಂದು ಸೆಟ್ಟಿಂಗ್ಸ್ ಇರುತ್ತೆ, ಕೆಲವೊಂದು ಇನ್ಫಾರ್ಮೇಷನ್ನ ನಾವು ಯೂಟ್ಯೂಬಿಂದ ತಿಳ್ಕೊಳ್ಳೋದಿರುತ್ತೆ. ಇದಕ್ಕೆಲ್ಲ ನಾವು ಕೆಲವೊಬ್ಬ ಟೆಕ್ ಚಾನಲ್ ಅವ್ರನ್ನ ನಾವು ಫಾಲೋ ಮಾಡಬೇಕಾಗುತ್ತೆ. ನಾನು ಯಾರನ್ನೆಲ್ಲ ಫಾಲೋ ಮಾಡಿದೆ ಅಂತ ನೋಡೋದಾದರೆ, ನಾನು ಈನ ಕ್ರಿಯೇಷನ್ನು, ಲಕ್ಕಿ ಲಿಕೇಶ್, ಕನ್ನಡ ಕ್ರಿಯೇಟರು, ಟೆಕ್ ಭರತ್, ಮತ್ತು ಟೆಕ್ನಾಲಜಿ ತಂತ್ರಾಲಜಿ ಕನ್ನಡ ಟೆಕ್ ಅನ್ನೋದು ಇನ್ನೊಂದು ಟೆಕ್ ಚಾನಲ್ ಇದೆ, ಮತ್ತು ರಮ್ಯ ಜಗತ್ ಮೈಸೂರು. ಇಷ್ಟು ಜನನ ನಾನು ಫಾಲೋ ಮಾಡಿದೆ ನನ್ನ ಯೂಟ್ಯೂಬ್ ಜರ್ನಿಗೆ. ನಾನು ಇವತ್ತು ಕೂಡ ನಾನು ವಿಡಿಯೋನ ಮಾಡೋದ್ರ ಜೊತೆಗೆ ಈ ಎಲ್ಲ ನಾನೀಗ ಏನು ಹೇಳಿದ್ನಲ್ಲ, ಈ ಎಲ್ಲರದ್ದು ವೀಡಿಯೋಸ್ನ ನಾನು ನೋಡ್ತಾ ಇರ್ತೀನಿ ಪ್ರತಿನಿತ್ಯ. ಯಾಕಂದರೆ ಒಬ್ಬೊಬ್ಬರು ಚಾನಲಲ್ಲಿ ಒಂದೊಂದು ರೀತಿ ಇನ್ಫಾರ್ಮೇಷನ್ಸ್ ನಮಗೆ ಸಿಗ್ತಾ ಇರುತ್ತೆ. ನಾವು ಟೆಕ್ ಭರತ್ ಚಾನಲ್ ಬಗ್ಗೆ ನಾನು ಮಾತಾಡೋದಾದರೆ, ಅವರು ಕೂಡ ಒಳ್ಳೊಳ್ಳೆ ಇನ್ಫಾರ್ಮೇಷನ್ನ ಕೊಡ್ತಾ ಇರ್ತಾರೆ. ಮತ್ತು ವಿಡಿಯೋಸ್ ಎಡಿಟ್ ಮಾಡೋದಾಗ್ಬೋದು, ಪೋಸ್ಟ್ ಮಾಡೋದಾಗಿರ್ಬೋದು, ಇನ್ಫಾರ್ಮೇಷನ್ ಆಗಿರ್ಬೋದು. ಮತ್ತು ನನಗೆ ಇನ್ನೊಂದು ಏನಂದರೆ, ನಮಗೇನಾದ್ರು ಡೌಟ್ ಇತ್ತು ಅಂತ ಹೇಳಿ ಅವ್ರಿಗೆ ಮೆಸೇಜ್ ಮಾಡಿದರೆ, ಅಥವಾ ನಮಗೆ ಈ ಥರ ವಿಡಿಯೋ ಬೇಕು ಅಂತ ಕೇಳಿದರೆ, ಟೆಕ್ ಭರತ್ ಚಿಕ್ಕ ಹುಡುಗನೇ ಇರ್ಬೋದು, ಬಟ್ ಫಾಸ್ಟಾಗಿ ರಿಪ್ಲೈ ಮಾಡ್ತಾನೆ. ಮತ್ತು ಅದೇ ಥರ ನಮಗೆ ಸಪೋರ್ಟ್ ಕೂಡ ಮಾಡ್ತಾನೆ, ಅದೇ ಥರ ವಿಡಿಯೋ ಕೂಡ ಮಾಡಿ ಹಾಕ್ತಾನೆ. ನನಗೆ ಟೆಕ್ ಭರತ್ ಚಾನಲ್ಲು ಕೂಡ ನನಗೆ ಯೂಸ್ಫುಲ್ ಆಯಿತು ನನ್ನ ಯೂಟ್ಯೂಬ್ ಜರ್ನಿನಲ್ಲಿ. ಆಮೇಲೆ ಮತ್ತು ಈನ ಕ್ರಿಯೇಷನು ಇವರು ಕೂಡ ಸೆಟ್ಟಿಂಗ್ಸ್ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಹೊಸ ಯೂಟ್ಯೂಬರ್ಸ್ಗೆ ಯಾವುದೆಲ್ಲ ಯೂಟ್ಯೂಬಲ್ಲಿ ತುಂಬ ಸೆಟ್ಟಿಂಗ್ಸ್ ಇರುತ್ತೆ, ಅದೆಲ್ಲ ಹೇಗೆ ಮಾಡೋದು ಅನ್ನೋದು ಗೊತ್ತಿರಲ್ಲ, ಯಾವ್ದು ಮಾಡಿದರೆ ಹೇಗಾಗುತ್ತೆ ಏನು ಅನ್ನೋದು ಗೊತ್ತಿರಲ್ಲ. ಇವ್ರ ಚಾನಲ್ನ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ A to Z ಸೆಟ್ಟಿಂಗ್ಸ್ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ನಾನು ಇವ್ರ ಚಾನಲ್ನ ಫಾಲೋ ಮಾಡ್ತೀನಿ. ನಾನು ಯೂಟ್ಯೂಬ್ನ ನಾನು ಮಾಡೋದ್ರ ಜೊತೆಗೆ ಇವ್ರ ವೀಡಿಯೋಸ್ನೂ ಕೂಡ, ನಾನು ಯಾವುದೇ ವೀಡಿಯೋಸ್ ಬಂದರೂ ಕೂಡ ನಾನು ಇವ್ರ ವೀಡಿಯೋಸ್ನ ನಾನು ನೋಡ್ತಾ ಇರ್ತೀನಿ. ಜೊತೆಗೆ ಲಕ್ಕಿ ಲಿಕೇಶ್ ಅಂತ ಹೇಳಿದರೆ, ಇವ್ರದ್ದು ಮೇನ್ ಏನಂದರೆ ಅಪ್ಡೇಷನ್ಸ್ ಕ್ವಿಕ್ಕಾಗಿ ಬರುತ್ತೆ. ಯೂಟ್ಯೂಬಿಂದ ಏನಾದರೂ ನ್ಯೂ ಅಪ್ಡೇಟ್ ಬಂತು ಅಂದರೆ ಅದನ್ನು ಇಮ್ಮಿಡಿಯೇಟ್ ವೀಡಿಯೋ ಮಾಡಿ ಬಿಟ್ಬಿಡ್ತಾರೆ. ನಮಗೆ ಯೂಟ್ಯೂಬಲ್ಲಿ ಹೋಗಿ ನೋಡಿ ಮಾಡೋಷ್ಟು ಟೈಮ್ ಇಲ್ಲ ಅಂದರೆ ಲಕ್ಕಿ ಲಿಕೇಶ್ ಅವ್ರ ಚಾನಲ್ನ ನಾವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ಡೆಫಿನೆಟ್ಲಿ ನಾವು ಕ್ವಿಕ್ಕಾಗಿ ಅಪ್ಡೇಟ್ಸ್ನ ತೊಗೋಬೋದು. ಆಮೇಲೆ ಇನ್ನೊಬ್ಬರು ಕನ್ನಡ ಕ್ರಿಯೇಟರ್ಸ್, ಇವ್ರದ್ದು ಕೂಡ ಯೂಟ್ಯೂಬ್ ಬಗ್ಗೆ ಒಂದು ಐಡಿಯಾಸ್ ಆಗಿರ್ಬೋದು. ಮತ್ತು ಇವ್ರದ್ದು ಏನಂದರೆ, ಕನ್ನಡ ಕ್ರಿಯೇಟರ್ಸ್ದು ಯೂಟ್ಯೂಬ್ ಮಾಡ್ಲಿಕ್ಕೆ ಗೊತ್ತಿಲ್ಲ ಅಂದರೆ ಅವರು ಹೆಲ್ಪ್ ಮಾಡ್ತಾರೆ ಅಂತಲೂ ಕೇಳ್ಪಟ್ಟಿದ್ದೀನಿ. ಅವರದೇನೋ ಒಂದು ವಾಟ್ಸಪ್ ನಂಬರ್ ಕೊಡ್ತಾರೆ, ಆ ವಾಟ್ಸಪ್ ನಂಬರ್ ಮೂಲಕ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಯೂಟ್ಯೂಬ್ನ ಕ್ರಿಯೇಟ್ ಮಾಡೋದ್ರಿಂದ ಹಿಡಿದು ಮಾನಿಟೈಸ್ ಮಾಡೋವರೆಗೂ ಕೂಡ ಅವರು ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ. ಇನ್ನೊಂದು ತಂತ್ರಾಲಜಿ ಕನ್ನಡ ಟೆಕ್ ಚಾನಲ್ ಅನ್ನೋದು ಒಬ್ಬರನ್ನ ನಾನು ಫಾಲೋ ಮಾಡ್ತೀನಿ. ಅವರು ಕೂಡ ಒಳ್ಳೊಳ್ಳೆ ಇನ್ಫಾರ್ಮೇಷನ್ನ ಕೊಡ್ತಾರೆ, ಲೇಟೆಸ್ಟ್ ಅಪ್ಡೇಷನ್ಸ್ನ ಅವ್ರು ಕೊಡ್ತಾ ಇರ್ತಾರೆ. ಹೀಗೆ ನಾನು ಯೂಟ್ಯೂಬಲ್ಲಿ ನಾಲೆಜ್ನ ಗೇನ್ ಮಾಡ್ಕೊಳ್ಳಿಕ್ಕೆ ಮತ್ತು ಯೂಟ್ಯೂಬಲ್ಲಿ ನಾನು ಇಲ್ಲಿವರೆಗೂ ಬರಲಿಕ್ಕೆ ಇಷ್ಟು ಟೆಕ್ ಚಾನಲ್ಸ್ನ ನಾನು ಫಾಲೋ ಮಾಡಿದ್ದೀನಿ. ಇನ್ನು ಯೂಟ್ಯೂಬ್ ರೂಲ್ಸ್ ಬಗ್ಗೆ ನಾವು ಮಾತಾಡೋದಾದರೆ, ನೀವು ಅಫಿಷಿಯಲಿ ಒಬ್ಬರು ಯೂಟ್ಯೂಬರ್ ಅನ್ನಿಸ್ಕೋಬೇಕು ಮತ್ತು ಯೂಟ್ಯೂಬಿಂದ ನೀವು ದುಡ್ಡನ್ನ ದುಡಿಬೇಕು ಅಂದರೆ 2 ರೂಲ್ಸ್ನ ನೀವು ಕಂಪ್ಲೀಟ್ ಮಾಡಲೇಬೇಕು. ಆ 2 ರೂಲ್ಸ್ ಕಂಪ್ಲೀಟ್ ಆದರೆ ಮಾತ್ರ ನಿಮಗೆ ಯೂಟ್ಯೂಬಿಂದ ದುಡ್ಡು ಬರುತ್ತೆ. ಮೊದಲನೇದಾಗಿ 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಬೇಕು, ಮತ್ತು 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು. ಈ 2 ಕ್ರೈಟೇರಿಯಾನ ನೀವು ಕಂಪ್ಲೀಟ್ ಮಾಡಿದರೆ ಮಾತ್ರ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗುತ್ತೆ ಮತ್ತು ನಿಮಗೆ ಯೂಟ್ಯೂಬಿಂದ ದುಡ್ಡು ಬರುತ್ತೆ. ಯೂಟ್ಯೂಬಿಂದ ದುಡ್ಡು ಹೇಗೆ ಬರುತ್ತೆ ಅಂದರೆ, ಯೂಟ್ಯೂಬ್ ನಾವು ನೋಡಬೇಕಾದ್ರೆ ಆ್ಯಡ್ಸ್ ಬರುತ್ತಲ್ಲ, ಆ ಆ್ಯಡ್ಸ್ ಅವರಿಂದ ನಮಗೆ ಯೂಟ್ಯೂಬ್ ಅವರು ದುಡ್ಡನ್ನ ಕೊಡ್ತಾರೆ. ಆ್ಯಸ್ ಎ ನ್ಯೂ ಯೂಟ್ಯೂಬರ್ಗೆ ಒಂದು ಬಿಗ್ಗೆಸ್ಟ್ ಚಾಲೆಂಜ್ ಅಂದರೆ 1000 ಸಬ್ಸ್ಕ್ರೈಬರ್ಸ್ನ ಹೇಗೆ ಮಾಡೋದು ಮತ್ತು ವಾಚ್ ಅವರ್ಸ್ನ ಹೇಗೆ ಕಂಪ್ಲೀಟ್ ಮಾಡೋದು ಅಂತ. ನನ್ನ ವಿಷಯಕ್ಕೆ ಬಂದರೆ, ನಾನು ಹೇಗೆ ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡಿದೆ ಅಂತ ನೋಡೋದಾದರೆ, ಖಂಡಿತವಾಗ್ಲೂ ಹೇಳ್ಬೋದು, ನಾನು ಬಿಗಿನಿಂಗಲ್ಲಿ ತುಂಬ ಕಷ್ಟಪಟ್ಟೆ. ನಮ್ಮ ವೀಡಿಯೋಸ್ಗೆ ಅಷ್ಟು ಸಬ್ಸ್ಕ್ರೈಬರ್ಸ್ ಸಿಗಲ್ಲ. ಸೊ ನಾನೇನು ಮಾಡಿದೆ, ನನಗೆ ಗೊತ್ತಿರೋರ ಹತ್ರ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸು, ಕೊಲೀಗ್ಸು ಎಲ್ರಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೆ, ನನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿ ಇದೊಂದು ವಿಧಾನದಲ್ಲಿ ನಾನು ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿದೆ. ನನ್ನ ಹಸ್ಬೆಂಡು ಕೂಡ ತುಂಬ ಹೆಲ್ಪ್ ಮಾಡಿದರು, ಅವ್ರ ಕೊಲೀಗ್ಸ್ಗೂ ಕೂಡ ಹೇಳಿ ಸಬ್ಸ್ಕ್ರೈಬ್ ಮಾಡಿಸ್ಲಿಕ್ಕೆ ಟ್ರೈ ಮಾಡಿದರು. ಅಲ್ಲೂ ಒಂದಷ್ಟು ನನಗೆ ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ರು. ಆದರೂ ಕೂಡ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರಲಿಲ್ಲ. ಅದು ಒಂದು ಬಿಗ್ ಚಾಲೆಂಜ್ ಆಗುತ್ತೆ. ನಮಗೆ ಯೂಟ್ಯೂಬ್ ಮಾಡುವಾಗ ನಮಗೆ ಸಬ್ಸ್ಕ್ರೈಬರ್ಸೇ ಆಗಿಲ್ಲ ಅಂದರೆ ಸುಮ್ಮನೆ ನಾವು ಇಷ್ಟೆಲ್ಲ ಒಂದು ವಿಡಿಯೋ ಮಾಡಿ ಹಾಕಲಿಕ್ಕೆ ತುಂಬ ಕಷ್ಟಪಟ್ಟಿರ್ತೀವಿ. ಅದು ವಾಚ್ ಅವರ್ಸ್ ಇಲ್ಲ, ಸಬ್ಸ್ಕ್ರೈಬರ್ಸ್ ಇಲ್ಲ ಅಂದರೆ ತುಂಬ ಬೇಜಾರಂತ ಅನ್ನಿಸ್ತಿರುತ್ತೆ. ನನಗೂ ಹಾಗೆ ಅನ್ನಿಸ್ತಾಯಿತ್ತು. ಹಾಗೆ ನಾನು ಮತ್ತಿನ್ನು ಹೇಗಪ್ಪ ಇನ್ಕ್ರೀಸ್ ಮಾಡಬೇಕು ಅಂತ ನೋಡಿದಾಗ ನನಗೆ ಇನ್ನೊಂದು ದಾರಿ ಸಿಕ್ಕಿದೆ. ಏನಂದರೆ ಶಾರ್ಟ್ಸ್ ಫ್ರೆಂಡ್ಸ್. ನಾವು ಶಾರ್ಟ್ಸ್ನ ಮಾಡಿ ಹಾಕೋದ್ರಿಂದ ನಮಗೆ ಸಬ್ಸ್ಕ್ರೈಬರ್ಸ್ ಗೇನ್ ಆಗ್ತಾರೆ. ನಾನು ಶಾರ್ಟ್ಸ್ನ ಅಪ್ಲೋಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ.
ಸೊ ಅದರಿಂದನೂ ಕೂಡ ನನಗೆ ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ರು. ಈಗ ನನಗೆ ಸಬ್ಸ್ಕ್ರೈಬರ್ಸು ಬೇಗನೆ ಕಂಪ್ಲೀಟ್ ಆಯಿತು. ನಾನು 6 ಮಂತಲ್ಲೆಲ್ಲ ನನಗೆ 1000 ಸಬ್ಸ್ಕ್ರೈಬರ್ಸ್ ಆಗಿಬಿಟ್ರು. ನನಗೆ ಪ್ರಾಬ್ಲಮ್ ಆಗಿದ್ದು ಅಂದರೆ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಕೊಳ್ಳೋದ್ರಲ್ಲಿ ಮಿಸ್ಟೇಕ್ ಮಾಡಿದೆ ಅಂತ ಹೇಳ್ತೀನಿ. ಮತ್ತು ನೀವೇನು ಮಿಸ್ಟೇಕ್ ಮಾಡಬಾರ್ದು ಅಂತ ಕೂಡ ನಿಮ್ಗೊಂದು ಐಡಿಯಾ ಬರುತ್ತೆ. ನಾನು ತುಂಬ ವಿಡಿಯೋಸ್ನ ನೋಡಿ ಯೂಟ್ಯೂಬ್ ಬಗ್ಗೆ ಕಲಿತಾ ಇದ್ದೆ. ಬಟ್ ನಾನು ಈ ಒಂದು ವಿಷಯನ ನಾನು ಕಲಿತೇ ಇರಲಿಲ್ಲ. ನನ್ನ ತಲೆನಲ್ಲಿ ಏನಿತ್ತು ಅಂದರೆ ಸಬ್ಸ್ಕ್ರೈಬ್ ಮಾಡೋದು ತುಂಬ ಕಷ್ಟ. ಸಬ್ಸ್ಕ್ರೈಬ್ ಮಾಡಿ ಒಂದು ಆಗಿಬಿಟ್ರೆ ವಾಚ್ ಅವರ್ಸ್ ಹೇಗಾದರೂ ಕಂಪ್ಲೀಟ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ನನ್ನ ಕಾನ್ಸಂಟ್ರೇಷನ್ನೆಲ್ಲ ನಾನು ಓನ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಲ್ಲೇ ನೋಡ್ತಾ ಇದ್ನ ಹೊರತು ಮೀನ್ ಟೈಮ್ ಅದ್ರ ಜೊತೆಗೇ ವಾಚ್ ಅವರ್ಸ್ನೂ ಕೂಡ ಕಂಪ್ಲೀಟ್ ಮಾಡಬೇಕು ಅನ್ನೋ ವಿಷಯನೇ ಮರ್ತೋಗ್ಬಿಟ್ಟಿದೆ. ಹಾಗಾಗಿ ನನಗೆ ಸಬ್ಸ್ಕ್ರೈಬರ್ಸ್ ಆದಮೇಲೂ ಕೂಡ ವಾಚ್ ಅವರ್ಸ್ ಕಂಪ್ಲೀಟ್ ಆಗದೆ ನಂದು ಚಾನಲ್ ಮಾನಿಟೈಸೇಷನ್ ಆಗಲಿಕ್ಕೆ 1 ವರ್ಷಗಳ ಕಾಲ ಟೈಮ್ ತೊಗೊಳ್ತು. ನಾನು ಸಬ್ಸ್ಕ್ರೈಬ್ ಜೊತೆಗೆ ವಾಚ್ ಅವರ್ಸ್ ಕಡೆ ಕೂಡ ಗಮನ ಕೊಟ್ಟಿದ್ದರೆ ನಂದು ಆಲ್ರೆಡಿ ಮಾನಿಟೈಸೇಷನ್ ಆಗಿ 6 ಮಂತ್ ಆಗ್ತಿತ್ತು. ಆಲ್ರೆಡಿ ನಾನು ಇವಾಗ ಅರ್ನಿಂಗ್ ಸ್ಟಾರ್ಟ್ ಮಾಡ್ಬೋದಿತ್ತು. ನಾನು ವಾಚ್ ಅವರ್ಸ್ ಕಂಪ್ಲೀಟ್ ಹೇಗೆ ಮಾಡ್ಕೊಳ್ಳೋದು ಅನ್ನೋ ವೀಡಿಯೋಸ್ನ ನಾನು ನೋಡೇ ಇರಲಿಲ್ಲ. ಅದಕ್ಕೆ ಫ್ರೆಂಡ್ಸ್ ನಾನು ಹೇಳ್ತಿರೋದು, ನೀವು ಯೂಟ್ಯೂಬ್ ಮಾಡೋದ್ರ ಜೊತೆಗೆ ವಿಡಿಯೋ ಮಾಡೋದ್ರ ಜೊತೆಗೆ ನೀವು ಯೂಟ್ಯೂಬರ್ಸ್ನ ಟೆಕ್ ಚಾನಲ್ಸ್ನ ಫಾಲೋ ಮಾಡ್ತಾ ಇರಬೇಕು. ಅವ್ರು ಕೊಡೋ ಟಿಕ್ಸ್ ಐಡಿಯಾಸ್ನ ನೀವು ತೊಗೋತಾ ಇರಬೇಕು. ಆವಾಗ ಮಾತ್ರ ನಾವು ಗ್ರೋ ಆಗೋಕ್ಕೆ ಸಾಧ್ಯ. ನಾನು ಈ ಒಂದು ಮಿಸ್ಟೇಕಿಂದ ನನ್ನ ಚಾನಲ್ಲು ಮಾನಿಟೈಸ್ ಆಗಲಿಕ್ಕೆ 1 ವರ್ಷಗಳ ಕಾಲ ಟೈಮ್ ತೊಗೊಳ್ತು. ಸೊ ಇನ್ನೊಂದು ವಿಷಯ, ಯಾವುದೇ ಕಾರಣಕ್ಕೂ ನಿಮ್ಮ ಮೊಬೈಲಲ್ಲಿ ನೀವು ವೀಡಿಯೋಸ್ನ ನೋಡಬೇಡಿ. ಇದರಿಂದಾಗಿ ಚಾನಲ್ ಮಾನಿಟೈಸೇಷನ್ ಆಗಲ್ಲ. ಕಾಪಿರೈಟ್ ಇಶ್ಯೂಸ್ ಏನಾದರೂ ಇಶ್ಯೂಸ್ ಬರುತ್ತೆ. ಹಾಗಾಗಿ ಬೇರೆಯವ್ರ ಮೊಬೈಲಿಂದ ಅಥವಾ ಬೇರೆಯವ್ರ ಕಂಪ್ಯೂಟ್ರಿಂದ ನೀವು ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡ್ಕೋಬೋದು. ನಿಮ್ಮ ಫ್ಯಾಮಿಲಿಯಲ್ಲಿ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಹಸ್ಬೆಂಡು, ಮಕ್ಕಳು, ನಿಮ್ಮ ಅಕ್ಕ ತಂಗಿ ಯಾರಿರ್ತಾರೆ ಅವರಿಗೆ ರಿಕ್ವೆಸ್ಟ್ ಮಾಡಿ ಅವರಿಗೆ ಒಂದು ಪ್ಲೇ ಲಿಸ್ಟ್ನ ಕ್ರಿಯೇಟ್ ಮಾಡಿಕೊಡಿ. ಅವರು ಫ್ರೀ ಇದ್ದಾಗ ಆ ಪ್ಲೇ ಲಿಸ್ಟ್ನ ಆನ್ ಮಾಡಿಕೊಟ್ರೆ ವೀಡಿಯೋಸು ರನ್ ಆಗ್ತಾ ಇರುತ್ತೆ. ಇದರಿಂದ ಬರೋವಂಥ ವಾಚ್ ಅವರ್ಸು ನಮಗೆ ಕೌಂಟ್ ಆಗ್ತಾ ಹೋಗುತ್ತೆ. ನನಗೊಂದು ಬಿಗ್ ಚಾಲೆಂಜ್ ಆಗಿತ್ತು ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡೋದು. ನನಗೆ ಒಂದು ಟೋಟಲ್ಲಾಗಿ ನನಗೆ ಆನೆಸ್ಟಾಗಿ ಸಪೋರ್ಟ್ ಮಾಡಿರೋರು ಒಂದು 8ರಿಂದ 9 ಜನ ಇದ್ದಾರೆ. ಅವ್ರ ಹೆಸರು ಹೇಳಲಿಕ್ಕೆ ಆಲ್ಮೋಸ್ಟ್ ಅವ್ರಿಗೂ ಇಷ್ಟ ಆಗಲ್ಲ ಅನಿಸುತ್ತೆ. ಬಟ್ ಅವ್ರಿಗೆ ಈ ಮೂಲಕ ನಾನು ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನೀವು ಸಪೋರ್ಟ್ ಮಾಡಲಿಲ್ಲ ಅಂದರೆ ನನಗೆ ವಾಚ್ ಅವರ್ಸು ಕಂಪ್ಲೀಟ್ ಆಗ್ತಿರ್ಲಿಲ್ಲ. ನನ್ನ ಚಾನಲ್ ಕೂಡ ಮಾನಿಟೈಸ್ ಆಗ್ತಿರ್ಲಿಲ್ಲ. ನನಗೆ ಯಾರೆಲ್ಲ ವಾಚ್ ಅವರ್ಸ್ ಕಂಪ್ಲೀಟ್ ಆಗಲಿಕ್ಕೆ ಸಹಾಯ ಮಾಡಿದರೋ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಮತ್ತು ಇನ್ನೊಂದು ಪ್ರಾಬ್ಲಮ್, ನಾನು ತುಂಬ ಡಿಫಿಕಲ್ಟಿ ಅನಿಸಿದ್ದು, ತುಂಬಾ ಪ್ರಾಬ್ಲಮ್ ಫೇಸ್ ಮಾಡಿದ್ದು ಅಂದರೆ ಹೊಸದಾಗಿ ನಾವು ವಿಡಿಯೋ ಮಾಡಬೇಕು, ಎಡಿಟ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡು ಸರಿಯಾಗಿ ನಿದ್ದೆ ಮಾಡಿದೆ. ವಿಡಿಯೋ ಮಾಡಲಿಕ್ಕೆ ಟೈಮ್ ಸಿಗಲ್ಲ. ಈ ಕಡೆ ಮನೆ ಕೆಲಸ, ವರ್ಕು ಮತ್ತು ವೀಡಿಯೋಸು, ಇದೊಂಥರ ಮೆಂಟಲಿ ನಮಗೆ ಒಂಥರ ಟೆನ್ಷನ್ ಆಗ್ತಾಯಿತ್ತು. ಮತ್ತು ಇಷ್ಟೆಲ್ಲ ಕಷ್ಟಪಟ್ಟು ಒಂದು ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ಅದು ಸರಿಯಾಗಿ ವ್ಯೂಸ್ ಬರ್ತಾ ಇರಲಿಲ್ಲ. ಅದೊಂಥರ ಟೆನ್ಷನ್ ಆಗ್ತಿತ್ತು. ಇದರಿಂದಾಗಿ ಒಂದು ಸ್ವಲ್ಪ ಹೆಲ್ತ್ ಅಪ್ಸೆಟ್ಟು ಆಯಿತು ಅಂತ ನಾನು ಅನ್ಕೋತೀನಿ. ಅದಾದಮೇಲೆ ನನಗೆ ನಾನೇ ಅಂದ್ಕೊಂಡೆ, ಇಲ್ಲ ನಾವು ಚೆನ್ನಾಗಿದ್ರೆ ಮಾತ್ರ ಅಲ್ವಾ ಯೂಟ್ಯೂಬ್ ಮಾಡೋಕ್ಕಾಗೋದು, ಮತ್ತೊಂದು ಮಾಡೋಕ್ಕಾಗೋದು. ಹಾಗಾಗಿ ನನಗೆ ಎಷ್ಟು ಟೈಮ್ ಸಿಗುತ್ತೋ ಆ ಟೈಮಲ್ಲಿ ಮಾತ್ರ ನಾನು ಯೂಟ್ಯೂಬ್ ಮಾಡೋಣ, ಇಷ್ಟೊಂದು ಟೆನ್ಷನ್ ತೊಗೊಂಡು ಮಾಡೋದು ಬೇಡ ಅಂತ ನನಗೆ ನಾನೇ ಡಿಸೈಡ್ ಮಾಡಿಕೊಂಡೆ. ಇದು ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ನೀವು ಒಂದು ವಿಡಿಯೋ ಹಾಕಿ ಅದು ಓಡಿಲ್ಲ ಅಂದರೆ ನೀವು ಟೆನ್ಷನ್ ಮಾಡಿಕೊಂಡು ಹೆಲ್ತ್ ಹಾಳು ಮಾಡ್ಕೊಳ್ಳೋದು, ಇದೆಲ್ಲ ಇಟ್ಸ್ ನಾಟ್ ಗುಡ್. ಬಿಕಾಸ್ ನಮ್ಮ ಕೈಯಲ್ಲಿ ಏನೂ ಇರಲ್ಲ, ನಾವೇನು ಫೋರ್ಸು ಮಾಡೋಕ್ಕಾಗಲ್ಲ. ಯೂಟ್ಯೂಬ್ ಹೆಂಗೆ ಸಜೆಸ್ಟ್ ಮಾಡುತ್ತೋ ವೀಡಿಯೋಸು ಹಾಗೆ ರನ್ ಆಗುತ್ತೆ. ನಮ್ಮ ಕೆಲಸ ಏನಿದ್ರೂ ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡೋದು ಅಷ್ಟೇ ಕೆಲಸ. ಇನ್ನು ಮಿಕ್ಕಿದೆಲ್ಲ ಯೂಟ್ಯೂಬ್ ಕೆಲಸ. ಹಾಗಾಗಿ ನಾವೇನೇ ಟೆನ್ಷನ್ ತೊಗೊಳ್ಳಿ, ನಿದ್ದೆಗೆಡಲಿ, ಏನೂ ಉಪಯೋಗ ಇಲ್ಲ. ಒಂದು ವಿಡಿಯೋ ರನ್ ಆಗಲಿಲ್ಲ ಅಂದರೆ ಇನ್ನೊಂದು ವಿಡಿಯೋ ಓಡುತ್ತೆ. ಸೊ ನಾವು ಆದಷ್ಟು ಒಳ್ಳೊಳ್ಳೆ ಕಂಟೆಂಟ್ನ ಕೊಡ್ತಾ ಹೋದರೆ ಯೂಟ್ಯೂಬ್ ಜಾಸ್ತಿ ಜನಕ್ಕೆ ರೀಚ್ನ ಕೊಡುತ್ತೆ. ಜಾಸ್ತಿ ಜನಕ್ಕೆ ರೀಚ್ ಆದರೆ ವ್ಯೂಸು ಚೆನ್ನಾಗಿ ಬರುತ್ತೆ. ಇದು ಒಂದನ್ನು ತಲೆಯಲ್ಲಿ ಇಟ್ಕೊಂಡು ಜಸ್ಟ್ ವಿಡಿಯೋನ ಮಾಡೋದ್ರ ಕಡೆ ಮಾತ್ರ ಗಮನ ಕೊಡಿ. ನಮ್ಮ ಕೈಲಿ ಏನೂ ಇಲ್ಲದೇ ಇರೋ ಕಾರಣದಿಂದಾಗಿ ನಾವು ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟರೆ ಒಂದಿಲ್ಲ ಒಂದು ವಿಡಿಯೋ ವೈರಲ್ ಆಗೇ ಆಗುತ್ತೆ. ಆವಾಗ ನಮಗೆ ಸಬ್ಸ್ಕ್ರೈಬರ್ಸು ಸಿಗ್ತಾರೆ, ವಾಚ್ ಅವರ್ಸು ಸಿಗ್ತಾರೆ. ನನ್ನ ಕೇಸಲ್ಲೂ ಕೂಡ ಒಂದು ವಿಡಿಯೋ ವೈರಲ್ ಆಯಿತು. ಅದು ಬಿಗಿನಿಂಗಲ್ಲೇ ಆಯಿತು. ಒಂದು 3 ಮಂತ್ಸ್ ಆದಮೇಲೆ ನಾನೊಂದು ವಿಡಿಯೋ ಮಾಡಿದ್ದೆ. ಅದು ಮೇಕೆ ರಿಲೇಟೆಡು, ಮೇಕೆಯಿಂದ ಹೇಗೆ ಹಣ ಸಂಪಾದನೆ ಮಾಡ್ಬೋದು, ಮೇಕೆ ಸಾಕೋದ್ರಿಂದ ಹೇಗೆ ಹಣ ಸಂಪಾದನೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋ ವೈರಲ್ ಆಯಿತು. ಅದು ಸುಮಾರು 17,000 ವ್ಯೂಸ್ ಹೋಯಿತು. ಅದರಿಂದನೇ ನನಗೆ ಒಂದು 500 ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ರು. ನನಗೆ ಅಲ್ಲಿಂದ ನಾನು ಓಕೆ ಒಂದು ಸ್ಟೆಪ್ ನನ್ನ ಮೇಲೆ ಇಟ್ಟಂಗೆ ಆಯಿತು. ನನಗೊಂದು ಖುಷಿ ಕೊಡ್ತು.
ಹೀಗೆ ನಾವು ವಿಡಿಯೋ ಮಾಡ್ತಾಯಿದ್ರೆ ಯಾವುದಾದ್ರೂ ಒಂದಿಲ್ಲ ಒಂದು ವಿಡಿಯೋ ಡೆಫಿನೆಟ್ಲಿ ವೈರಲ್ ಆಗೇ ಆಗುತ್ತೆ. ಅದರಿಂದ ನಮಗೆ ವಾಚವರ್ಸು ಮತ್ತು ಸಬ್ಸ್ಕ್ರೈಬರ್ಸು ಸಿಗ್ತಾರೆ. ಹಾಗಾಗಿ ನಮ್ಮ ಕಾನ್ಸಂಟ್ರೇಷನು ಓನ್ಲಿ ವಿಡಿಯೋ ಮಾಡೋದ್ರಲ್ಲಿ ಮತ್ತು ಒಳ್ಳೊಳ್ಳೆ ಕಂಟೆಂಟ್ ಕೊಡೋದ್ರಲ್ಲಿ ಇರಬೇಕು ಹೊರತು ಚಿಂತೆ ಮಾಡೋದ್ರಲ್ಲ. ಈ ಮಿಸ್ಟೇಕ್ ನಾನು ಮಾಡಿದೆ, ಬಟ್ ಇದನ್ನು ನೀವು ಮಾಡಿಬಿಡಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇನ್ನು ಯಾವ ಥರ ವಿಡಿಯೋ ಮಾಡಬೇಕು, ಯಾವುದಾದ್ರೂ ಒಂದು ರೀತಿ ಒಂದೇ ಲೈನಲ್ಲಿ ವಿಡಿಯೋ ಮಾಡ್ತಿದ್ರೆ ಅದಕ್ಕೆ ಒಂದು ಚಾನಲ್ ಕ್ರಿಯೇಟ್ ಮಾಡಬೇಕಾ, ಮತ್ತು ಇನ್ನೊಂದು ಟೈಪ್ ಆಫ್ ವೀಡಿಯೋಸ್ ಮಾಡ್ತಿದ್ರೆ ಅದಕ್ಕೆ ಒಂದು ಚಾನಲ್ ಕ್ರಿಯೇಟ್ ಮಾಡಬೇಕಾ, ಈ ಥರದ್ದೆಲ್ಲೇನಾದರೂ ಡೌಟ್ಸ್ ಇದ್ದರೆ ಫ್ರೆಂಡ್ಸ್, ನನಗೂ ಕೂಡ ಮೊದಲಿಗೆ ಈ ಥರ ಡೌಟ್ಸ್ ಇತ್ತು. ನಾನು ತುಂಬ ವೀಡಿಯೋಸ್ ನೋಡಿದಾಗ ಕೆಲವೊಬ್ಬರು ಹೇಳ್ತಾಯಿದ್ರು, ನೀವು ಮಾಡಿದರೆ ಒಂದೇ ಥರ ವೀಡಿಯೋ ಮಾಡಿ, ಟೆಕ್ ಚಾನಲ್ ಅಂದರೆ ಟೆಕ್ ರಿಲೇಟೆಡೇ ಮಾಡಿ, ಎಜುಕೇಷನ್ ಅಂದರೆ ಎಜುಕೇಷನ್ ರಿಲೇಟೆಡೇ ಮಾಡಿ, ವ್ಲಾಗ್ಸ್ ಅಂದರೆ ವ್ಲಾಗ್ಸ್ ರಿಲೇಟೆಡೇ ಮಾಡಿ, ಈ ಥರ ಎಲ್ಲ ವೀಡಿಯೋಸ್ ನೋಡ್ತಾ ಇದ್ದೆ. ನನಗೆ ಆ ವೀಡಿಯೋಸ್ ನೋಡಬೇಕಾದ್ರೆ ತುಂಬ ಭಯ ಆಗ್ತಿತ್ತು. ಬಿಕಾಸ್ ನನಗೆ ಒಂದೇ ಒಂದು ಟಾಪಿಕ್ಕು ಸಿಕ್ಕಿರಲಿಲ್ಲ ನನಗೆ ವೀಡಿಯೋಸ್ ಮಾಡಲಿಕ್ಕೆ. ನಾನು ಮಿಕ್ಸ್ಡ್ ಕಂಟೆಂಟಲ್ಲಿ ವೀಡಿಯೋಸ್ ಮಾಡ್ತಿದ್ದೆ. ಹಾಗಾಗಿ ನನ್ನ ಚಾನಲ್ ಮಾನಿಟೈಸ್ ಆಗುತ್ತೋ ಇಲ್ವೋ, ನಾನು ಮಿಕ್ಸ್ಡ್ ಕಂಟೆಂಟ್ ಮಾಡ್ತಾಯಿದ್ದೀನಿ ಅನ್ನೋ ಒಂದು ಗೊಂದಲ ಇತ್ತು. ಇಲ್ಲ ಫ್ರೆಂಡ್ಸ್, ಅದೇನಾಗುತ್ತೆ ಅಂದರೆ ಈ ಗೊಂದಲ ನಿಮ್ಮಲ್ಲೂ ಇದ್ದರೆ ಈ ಗೊಂದಲ ನಿಮಗೆ ಬೇಡ. ನೀವು ಮಿಕ್ಸ್ಡ್ ಕಂಟೆಂಟ್ನ ಮಾಡ್ಬೋದು. ಇದರಿಂದಾಗಿ ಚಾನಲ್ ಮಾನಿಟೈಸ್ ಆಗೋಕ್ಕೆ ಏನೂ ಕೂಡ ಪ್ರಾಬ್ಲಮ್ ಆಗೋಲ್ಲ. ಈಗ ಎಜುಕೇಷನ್ ರಿಲೇಟೆಡ್ ಒಂದು ಡೈಲಿ ಲಾಗ್ಸ್ಗೆ ಒಂದು ಅಂದರೆ ಅದು ನಿಮ್ಮ ಟೈಮ್ ಇತ್ತಂದರೆ ಮಾಡ್ಬೋದು. ನಿಮಗೆ ಟೈಮ್ ಇಲ್ಲ ಅಂದರೆ ಎಲ್ಲವನ್ನೂ ಕೂಡ ನೀವು ಒಂದೇ ವಿಡಿಯೋದಲ್ಲಿ ಹಾಕ್ಬೋದು. ನಾನು ನೋಡಿ ಮೋಟಿವೇಶನಲ್ ವೀಡಿಯೋಸ್ ಹಾಕಿದ್ದೀನಿ, ವೀಡಿಯೋಸ್ ಇದೆ, ಡೈಲಿ ಲಾಗ್ಸ್ ವೀಡಿಯೋಸ್ ಇದೆ, ಟೆಂಪಲ್ ರಿಲೇಟೆಡ್ ಇನ್ಫಾರ್ಮೇಷನ್ ವೀಡಿಯೋಸ್ ಇದೆ. ಈಗ ನಾನು ಮಿಕ್ಸ್ಡ್ ಕಂಟೆಂಟೇ ಕೊಡ್ತಾ ಹೋಗಿದ್ದೀನಿ. ನನಗೊಂದು ಭಯ ಇತ್ತು, ಆದರೆ ನನಗೆ ಯೂಟ್ಯೂಬಿಂದ ಯಾವುದೇ ಇಶ್ಯೂಸ್ ಆಗಲಿಲ್ಲ. ಆಮೇಲೆ ನಾನು ಮಾಡಿದಂಥ ಇನ್ನೊಂದು ಮಿಸ್ಟೇಕ್ಸ್ ಅಂದರೆ ವ್ಯೂಸ್ ಬರ್ತಿರ್ಲಿಲ್ಲ ಅಂತ ಬಿಗಿನಿಂಗಲ್ಲಿ ಏನು ಮಾಡೋದು, ವೀಡಿಯೋಸ್ ಮಾಡಿಬಿಟ್ಟು ವಾಟ್ಸಪ್ಗೆ ಹಾಕೋದು, ಫೇಸ್ಬುಕ್ ಹಾಕೋದು, ಮತ್ತು ಗೊತ್ತಿರೋ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದು, ಈ ಥರ ಎಲ್ಲ ಮಾಡ್ತಿದ್ದೆ. ಆ್ಯಕ್ಚುಲಿ ಇಟ್ ಈಸ್ ಬಿಗ್ ಮಿಸ್ಟೇಕ್ ಅಂತಲೇ ಹೇಳ್ಬೋದು. ನೀವು ಯಾರಾದರೂ ಅಷ್ಟೇ ಬಿಗಿನಿಂಗಲ್ಲಿ ನೀವು ಯಾವುದೋ 1, 2, 3 ಈ ಥರ ವೀಡಿಯೋಸ್ ಕಳಿಸಿದಾಗ ಅವರು ಕ್ಯೂರಿಯಾಸಿಟಿಯಿಂದನೇ ವೀಡಿಯೋಸ್ನ ಓಪನ್ ಮಾಡಿ ನೋಡ್ತಾರೆ. ಅದೇ ಕಂಟಿನ್ಯೂ ಆಯಿತು ಅಂದರೆ ಡೆಫಿನೆಟ್ಲಿ ಯಾರೂ ಕೂಡ ನಿಮಗೆ ಸಪೋರ್ಟ್ ಮಾಡಲ್ಲ, ವಿಡಿಯೋನ ಕ್ಲಿಕ್ ಮಾಡಿ ಕೂಡ ನೋಡಲ್ಲ. ಸುಮ್ಮನೆ ವಿಡಿಯೋನ ಕ್ಲಿಕ್ ಮಾಡಿ ಹಿಂಗೆ ಬ್ಯಾಕ್ ಬಂದುಬಿಡ್ತಾರೆ. ಆಗ ನಮಗೇನಾಗುತ್ತೆ, CTR ಕಡಿಮೆ ಆಗುತ್ತೆ, ಯೂಟ್ಯೂಬು ನೆಕ್ಸ್ಟ್ ಸಜೆಸ್ಟ್ ಮಾಡೋದು ಕಡಿಮೆ ಆಗುತ್ತೆ. ಹಾಗಾಗಿ ವೀಡಿಯೋಸ್ನ ಮಾಡಿ ಜೆನ್ಯೂನಾಗಿ ಯಾರು ನಿಮಗೆ ಕ್ಲೋಸ್ ಇರ್ತಾರೆ, ನಿಮ್ಮ ವೀಡಿಯೋಸ್ನ ಓಪನ್ ಮಾಡಿ ನೋಡ್ತಾರೆ, ಅವ್ರಿಗೆ ಮಾತ್ರ ರಿಕ್ವೆಸ್ಟ್ ಮಾಡಿ ಶೇರ್ ಮಾಡಿ ಈ ವಿಡಿಯೋನ ಓಪನ್ ಮಾಡಿ ನೋಡಿ ಅಂತ ಹೇಳ್ಬಿಟ್ಟು. ಅದು ಬಿಟ್ಟು ನೀವೆಲ್ಲರಿಗೂ ಸುಮ್ಮನೆ ಕಳಿಸಿದ್ರೆ ಅದು ವೇಸ್ಟು. ಒಂದು ದಿವಸ ಮಾಡ್ತಾರೆ, 2 ದಿವಸ ಮಾಡ್ತಾರೆ, 3ನೇ ದಿವಸ ಅವರು ವೀಡಿಯೋಸ್ನ ನೋಡೋಕ್ಕೆ ಹೋಗಲ್ಲ. ಅದಕ್ಕೆ ಬದಲಾಗಿ ನೀವು ಯೂಟ್ಯೂಬಲ್ಲೇ ವಿಡಿಯೋಸ್ನ ಅಪ್ಲೋಡ್ ಮಾಡಿ ಬಿಡೋದು ಬೆಸ್ಟ್ ಅಂತ ನನ್ನ ಅನಿಸಿಕೆ. ನನಗದು ಎಕ್ಸ್ಪೀರಿಯೆನ್ಸ್ ಆಯಿತು ಕೂಡ. ಕೆಲವೊಬ್ಬರು ನಾವು ಫೇಸ್ಬುಕ್ ವಾಟ್ಸಪ್ಪಲ್ಲಿ ಹಾಕಿದ್ರೆ ನಮ್ಮನ್ನು ಮ್ಯೂಟ್ ಮಾಡಿ ಇಟ್ಬಿಡ್ತಾರೆ. ಸೊ ವೀಡಿಯೋಸ್ನ ಯಾರೂ ನೋಡಲ್ಲ. ಹಾಗಾಗಿ ಯೂಟ್ಯೂಬೇ ಖಂಡಿತ ಸಪೋರ್ಟ್ ಮಾಡುತ್ತೆ. ಒಂದು ವಿಡಿಯೋ ಓಡಿಲ್ಲ ಅಂದರೆ ಇನ್ನೊಂದು ವಿಡಿಯೋ ಓಡುತ್ತೆ, ಚೆನ್ನಾಗಿ ವ್ಯೂಸ್ ಬರುತ್ತೆ. ಸೊ ಹಾಗಾಗಿ ಆದಷ್ಟು ಯೂಟ್ಯೂಬಲ್ಲೇ ನೀವು ವ್ಯೂಸ್ನ ತೊಗೊಳ್ಳಿಕ್ಕೆ ಟ್ರೈ ಮಾಡಿ. ಇನ್ನು ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಆಗೋಕ್ಕೆ ಮುಂಚೆ ನಿಮ್ಮ ವೀಡಿಯೋಸ್ ಎಷ್ಟೇ ವೈರಲ್ ಆಗಿರ್ಬೋದು, ಎಷ್ಟೇ ವ್ಯೂಸ್ ಬಂದಿರ್ಬೋದು, ಬಟ್ ನಿಮಗೆ ದುಡ್ಡು ಬರಲ್ಲ ಫ್ರೆಂಡ್ಸ್. ನೀವು ದುಡ್ಡು ಬರಬೇಕು, ನೀವು ಯೂಟ್ಯೂಬಿಂದ ದುಡಿಬೇಕು ಅಂದರೆ ನಿಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಆಗಿರಬೇಕು. ಅದು ಫುಲ್ ಮಾನಿಟೈಸ್ ಆಗಿರಬೇಕು. ಫುಲ್ ಮಾನಿಟೈಸ್ ಆದಮೇಲೆ ಮಾತ್ರ ನಿಮಗೆ ಯೂಟ್ಯೂಬಿಂದ ದುಡ್ಡು ಬರುತ್ತೆ. ನಿಮ್ಮದು ಮಿಲಿಯನ್ ಗಟ್ಟಲೆ ವ್ಯೂ ಹೋಗಿದ್ರೂ ಕೂಡ ಬಿಫೋರ್ ಮಾನಿಟೈಸ್ ನಿಮಗೆ ಯಾವುದೇ ಅಮೌಂಟ್ ಬರೋದಿಲ್ಲ. ಬ್ಯಾಂಕಿಗೆ ಮಾನಿಟೈಸ್ ಆದ ತಕ್ಷಣವೇ ಬ್ಯಾಂಕಿಗೆ ದುಡ್ಡು ಬಂದುಬಿಡುತ್ತಾ ಅನ್ನೋ ಒಂದು ಡೌಟ್ ಇದ್ದರೆ ಇಲ್ಲ, ಅದು ಆಗಲ್ಲ. ಮಾನಿಟೈಸ್ ಆದಮೇಲೆ ನಮಗೆ ಪಾಯಿಂಟ್ ಲೆಕ್ಕದಲ್ಲಿ ಅಮೌಂಟು ಕೌಂಟ್ ಆಗ್ತಾ ಹೋಗುತ್ತೆ. $10 ಇದು ಡಾಲರ್ಸ್ ಲೆಕ್ಕದಲ್ಲಿ ಬರುತ್ತೆ. ಆಮೇಲೆ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಬೇಕಾಗುತ್ತೆ. ಕನ್ವರ್ಟ್ ಮಾಡಿ ನಮ್ಮ ಬ್ಯಾಂಕಿಗೆ ಬರುತ್ತೆ. ಫಸ್ಟು $10 ಕಂಪ್ಲೀಟ್ ಆಗಬೇಕು. $10 ಕಂಪ್ಲೀಟ್ ಆದಮೇಲೆ ಒಂದು ಆ್ಯಡ್ಸೆನ್ಸ್ ಪಿನ್ ಬರುತ್ತೆ. ಆ ಪಿನ್ನನ್ನು ನಾವು ಎಂಟ್ರಿ ಮಾಡಬೇಕು. ಅದು ಫಸ್ಟ್ ಸ್ಟೆಪ್. ನಾವು ಯೂಟ್ಯೂಬಿಂದ ಅರ್ನ್ ಮಾಡಬೇಕು ಅಂದರೆ $10 ಆಗಿ ಆ್ಯಡ್ಸೆನ್ಸ್ ಪಿನ್ ಬಂದು ಎಂಟ್ರಿ ಆಯಿತು, ಎಲ್ಲ ಆಯಿತು. ಅದಾದ ತಕ್ಷಣ ದುಡ್ಡು ಬಂದುಬಿಡುತ್ತಾ ಅಂದರೆ ಇಲ್ಲ, ಅದು ಇಲ್ಲ ಫ್ರೆಂಡ್ಸ್. ಯೂಟ್ಯೂಬಲ್ಲಿ ದುಡ್ಡು ತೊಗೊಳೋದು ಕೂಡ ತುಂಬಾ ಕಷ್ಟ. ನಾಟ್ ಸೋ ಈಸಿ ಯೂಟ್ಯೂಬ್. ಸೊ ಆಮೇಲೆ ಮತ್ತೆ ಇನ್ನೊಂದು ನಾವು ನಮ್ಮ ಕೈಗೆ ನಾವು ದುಡ್ಡು ತೊಗೋಬೇಕು ಅಂದರೆ $100 ಕಂಪ್ಲೀಟ್ ಆಗಬೇಕು. ಸೊ $100 ಕಂಪ್ಲೀಟ್ ಆದಮೇಲೆ ನಮಗೆ ದುಡ್ಡು ಬರುತ್ತೆ. ಅಲ್ಲಿವರೆಗೂ ಕೂಡ ನಾವು ವೀಡಿಯೋಸ್ ಅಪ್ಲೋಡ್ ಮಾಡ್ತಾನೇ ಇರಬೇಕು. $100 ಆದಮೇಲೆ ನಮಗೆ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಆಗಿ ನಮಗೆ ಯೂಟ್ಯೂಬಿಂದ ಪೇಮೆಂಟ್ ಬರುತ್ತೆ.
ನಾನು ತಿಳ್ಕೊಂಡಿರೋದ್ರ ಪ್ರಕಾರ ತಿಂಗಳೂ ಕೂಡ ಪೇಮೆಂಟ್ ಬರುತ್ತೆ. ಆದರೆ $100 ಆದರೆ ಮಾತ್ರ. ಈ $100 ನಿಮಗೆ ಒಂದು ತಿಂಗಳಲ್ಲಿ ಆಗಿಲ್ಲ ಅಂದರೆ ಆ ತಿಂಗಳು ಪೇಮೆಂಟ್ ಬರೋಲ್ಲ. 2ನೇ ತಿಂಗಳಲ್ಲೂ ಆಗಿಲ್ಲ ಅಂದ್ರೂ ಬರೋಲ್ಲ. ಅದು 3 ತಿಂಗಳಾಗ್ಬೋದು, 4 ತಿಂಗಳಾಗ್ಬೋದು, 5 ತಿಂಗಳಾಗ್ಬೋದು. ಯಾವಾಗ ನಿಮಗೆ $100 ಕಂಪ್ಲೀಟ್ ಆಗುತ್ತೆ ಆವಾಗ ಮಾತ್ರ ನಿಮಗೆ ಯೂಟ್ಯೂಬಿಂದ ಪೇಮೆಂಟ್ ಬರುತ್ತೆ. ಇದೊಂದು ವಿಷಯನ ತಲೆಯಲ್ಲಿ ಇಟ್ಕೋಬೇಕು. ಇನ್ನೊಂದು ಡೌಟ್ನ ನಾನು ಕ್ಲಿಯರ್ ಮಾಡಬೇಕು. ನಂದು ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಆಗಿ 10 ಡೇಸ್ ಆಯಿತು. ನಾನು ಸೇಮ್ ಡೇನೇ ಮಾಡ್ಬೋದಿತ್ತು, ಮಾಡಲಿಲ್ಲ. ಬಿಕಾಸ್ ಯಾಕಂದರೆ ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದು ನನಗೆ ಗೊತ್ತಾಗಬೇಕಾಗಿತ್ತು. ಸೊ ಅದಾದಮೇಲೆ ನಾನು ನನ್ನ ವೀಕ್ಷಕರಿಗೆ ಹೇಳೋಣ ಅಂತ ಹೇಳ್ಬಿಟ್ಟು ನಾನು ಇಷ್ಟು ದಿನ ಕಾದೆ. ಹೌದು, ಚಾನಲ್ ಮಾನಿಟೈಸ್ ಆದಮೇಲೆ ನಮ್ಮದು ವ್ಯೂಸ್ ಹೇಗೆ ಹೋಗುತ್ತೆ ಅದಕ್ಕೆ ನಿಮಗೆ ಪಾಯಿಂಟ್ ಲೆಕ್ಕದಲ್ಲಿ ಪೈಸೆ ನಾವು ರುಪೀಸಲ್ಲಿ ಹೇಳ್ಬೇಕಂದ್ರೆ ಪೈಸೆ ಲೆಕ್ಕದಲ್ಲಿ ಅಮೌಂಟು ನಿಮಗೆ ಕಲೆಕ್ಟ್ ಆಗ್ತಾ ಹೋಗುತ್ತೆ. ನಾನು ನನಗೆ ರಿಯಲಿ ಈ ಲಾಜಿಕ್ ಗೊತ್ತಿರಲಿಲ್ಲ. ನಾನು ಮೊದಲು ಬೇರೆಯವ್ರ ವಿಡಿಯೋಸ್ನೆಲ್ಲ ನೋಡಿದಾಗ 1K ಆದರೆ ಇಷ್ಟು ಬರುತ್ತೆ ಅಥವಾ 10K ಆಗಬೇಕು, ಇಷ್ಟು ಮಿಲಿಯನ್ ಗಟ್ಟಲೆ ಆಗಬೇಕು, ಅವಾಗ ಮಾತ್ರ ದುಡ್ಡು ಬರುತ್ತೆ ಅಂತ ಎಲ್ಲ ಕೇಳ್ಪಟ್ಟಿದ್ದೆ. ಆವಾಗ ದೊಡ್ಡ ಮಟ್ಟದಲ್ಲಿ ಬರುತ್ತೆ. ಈಗ ಕಡಿಮೆ ವ್ಯೂಸ್ ಬಂದ್ರೂ ಕೂಡ ಮಾನಿಟೈಸ್ ಆದಮೇಲೆ ನಿಮಗೆ ಪೈಸಾ ಲೆಕ್ಕದಲ್ಲಿ ವೀಡಿಯೋಸ್ಗೆ ಅಮೌಂಟು ಕಲೆಕ್ಟ್ ಆಗ್ತಾ ಹೋಗುತ್ತೆ. ಅದು ಒಂದು $100 ಆದಮೇಲೆ ನಿಮಗೆ ಅಕೌಂಟಿಗೆ ಬರುತ್ತೆ. ಇದಾಗಿತ್ತು ನನ್ನ ಯೂಟ್ಯೂಬ್ ಜರ್ನಿ. ಆದರೆ ಒಂದಂತೂ ನಿಜ, ಯೂಟ್ಯೂಬ್ ಮಾಡೋದು ಆ್ಯಸ್ ಯೂಟ್ಯೂಬರ್ ಆಗೋದು ನಾಟ್ ಸೋ ಈಸಿ. ಬಿಕಾಸ್ ಪ್ರೊಫೆಷನಲ್ಲಿ ಅವರು ವರ್ಕ್ ಮಾಡ್ತಾಯಿದ್ರೆ ಎಲ್ಲ ಕೆಲಸನೂ ಬಿಟ್ಟು ಕೇವಲ ಯೂಟ್ಯೂಬ್ಗೋಸ್ಕರನೇ ವರ್ಕ್ ಮಾಡಿ ಅವ್ರು ಆಲ್ರೆಡಿ ಸಕ್ಸಸ್ ಆಗಿದರೆ ಅವ್ರಿಗೆ ಕಷ್ಟ ಅಲ್ಲ ಅಂತ ಅಂದ್ಕೊಳ್ತೀನಿ. ಅವ್ರಿಗೆ ಬ್ಯಾಕ್ ಎಂಡ್ ಟೀಮ್ ಇರುತ್ತೆ, ವೀಡಿಯೋಸ್ ಮಾಡಲಿಕ್ಕಾಗಲಿ ವೀಡಿಯೋಸ್ ಎಡಿಟ್ ಮಾಡಲಿಕ್ಕಾಗಲಿ ಸಪೋರ್ಟ್ ಇರುತ್ತೆ. ಆದರೆ ನಾವೇ ವಿಡಿಯೋ ಮಾಡಿಕೊಂಡು ನಾವೇ ಎಡಿಟ್ ಮಾಡಿಕೊಂಡು ನಾವೇ ಅಪ್ಲೋಡ್ ಮಾಡೋದಿದೆಯಲ್ಲ, ಇದು ನಾಟ್ ಸೋ ಈಸಿ. ಸುಮ್ಮನೆ ಮಾತಾಡೋರು ಮಾತಾಡ್ತಾರೆ, ಏನು ಯೂಟ್ಯೂಬಲ್ಲೇ ವಿಡಿಯೋ ಮಾಡಿ ಹಾಕಿಬಿಡ್ತಾರೆ ಅಂತ ಹೇಳೋರಿಗೆ ಒಂದು ವಿಡಿಯೋನ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋವಾಗ ಗೊತ್ತಾಗುತ್ತೆ ಆ ಕಷ್ಟ ಏನು ಅಂತ. ಅದಕ್ಕೆ ಯಾವುದೇ ವಿಡಿಯೋಗಾದರೂ ವಿ ಶುಡ್ ರೆಸ್ಪೆಕ್ಟ್. ಅದ್ರ ಹಿಂದೆ ಸಾಕಷ್ಟು ಎಫರ್ಟ್ ಇರುತ್ತೆ ಅನ್ನೋದು ನಾನು ಯೂಟ್ಯೂಬರ್ ಆದಮೇಲೆ ನನಗೆ ಗೊತ್ತಾಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಜರ್ನಿ ಹೇಗಿತ್ತು ಅಂತ. 0 ನಾಲೆಡ್ಜು, 0 ಸಬ್ಸ್ಕ್ರೈಬರಿಂದ ಇಲ್ಲಿವರೆಗೂ ಕೂಡ ನನ್ನ ಜರ್ನಿ ಹೇಗಿತ್ತು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ನಿಮ್ಗೆ ಏನು ಅನ್ನಿಸ್ತು ಈ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಹೇಳಿ. ಮತ್ತು ಇದರ ರಿಲೇಟೆಡ್ ನಿಮಗೆ ಯೂಟ್ಯೂಬ್ ರಿಲೇಟೆಡು ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂದ್ಕೊಂಡಿರೋರಿಗೆ ಅಥವಾ ನ್ಯೂ ಯೂಟ್ಯೂಬರ್ಸ್ಗೆ ಏನಾರು ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಡೆಫಿನೆಟ್ಲಿ ನನಗೆ ಗೊತ್ತಿರೋ ಇನ್ಫಾರ್ಮೇಷನನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ. ಬೇಕಂದರೆ ಅದರ ರಿಲೇಟೆಡ್ ಒಂದು ವಿಡಿಯೋ ಕೂಡ ಮಾಡೇ ಹಾಕ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಮತ್ತು ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಫಸ್ಟ್ ಟೈಮ್ ನೋಡ್ತೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇದರಿಂದಾಗಿ ನನಗೆ ಹೊಸ ವೀಡಿಯೋಸ್ ಹಾಕಲಿಕ್ಕೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇಂಥದೇ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.